ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ ಈ ದಿನದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕೂಡ್ಲಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲೇ ಸಹ ಹುಟ್ಟು ಬೆಳೆದು ಇವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಇದೇ ಒಂದು ಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿಯುತ್ತಾ ಬರುತ್ತಿರುವಂತಹ ಸನ್ಮಾನ್ಯ ಶ್ರೀ ಕೂಡ್ಲಿಗೆರೆ ಮಹೇಶ್ ರವರು ಸಹ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್. ನಾವು 1984ರಿಂದ ಕಾಲೇಜು ಅವಧಿ ಮುಗಿದ ತಕ್ಷಣ ನನ್ನ ವಿದ್ಯಾಭ್ಯಾಸ PUCಗೆ ಮೊಟಕುಗೊಳಿಸಿ ಒಂದು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟಿವಿ. ಆವಾಗ ನಮ್ಮದು ಕೂಡ್ಲಿಗೆರೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಭದ್ರಾವತಿ ಶಿವಮೊಗ್ಗ ಗ್ರಾಮಾಂತರ ಹೊಳೆನೂರು ಅಂತ ಇದ್ದು ಮೊದಲು, ಈ ಗ್ರಾಮಾಂತರ ಐತೆ. ಅಲ್ಲಿಂದ ರಾಜಕೀಯ ಪಾದಾರ್ಪಣೆ ಮಾಡಿ ನಮ್ಮ ಗುರುಗಳಾದಂಥ ಶ್ರೀಮಾನ್ ಕರಿಯಣ್ಣವರು ಈಗ ನಿಧನವಾಗಿದ್ದಾರೆ, ಮಾಜಿ ಶಾಸಕರು. ಅವರ ಒಂದು ನಿರ್ದೇಶನದ ಮೇರೆಗೆ ನಾವು ರಾಜಕೀಯವಾಗಿ ಒಂದು ಮೊದಲ ಬಾರಿಗೆ ನಾನು ಯೂತ್ ಕಾಂಗ್ರೆಸ್ನ ಖಜಾಂಚಿಯಾಗಿ ನನ್ನ ಆಯ್ಕೆ ಮಾಡಿದರು. ಅಲ್ಲಿ ಆವಾಗ ಯುವಕರನ್ನ ಸಂಘಟನೆ ಕಾಂಗ್ರೆಸ್ ಪಕ್ಷದಿಂದ ಯುವ ಸಂಘಟನೆಯನ್ನು ಮಾಡ್ತಾ ಒಂದು ಪಕ್ಷಕ್ಕೆ ಒಳ್ಳೆ ಬೆಳವಣಿಗೆಯನ್ನು ಮಾಡಿದ್ವಿ. ಅದಾದ ನಂತರ ನಮ್ಮ ಭದ್ರಾವತಿ ಭದ್ರಾವತಿ ಗ್ರಾಮಾಂತರ ಹೊಳೆನೂರು ಗ್ರಾಮಾಂತರ ಕ್ಷೇತ್ರ ಅವಧಿ ಮುಗಿದು ಭದ್ರಾವತಿ ಕ್ಷೇತ್ರಕ್ಕೆ ನಮ್ಮ ಕೂಡ್ಲಿಗೆರೆ ಜಿಲ್ಲಾ ಪಂಚಾಯತಿ ಸೇರ್ಪಡೆ ಆಯಿತು. ಅಲ್ಲಿ ನಾನು 2008ರಿಂದ ನಮ್ಮ ಭದ್ರಾವತಿಯ ಏನು ಜನಪ್ರಿಯ ಶಾಸಕರಿದ್ದಾರೆ BK ಸಂಗಮೇಶ್ ಅವರು ನಮ್ಮ ಗುರುಗಳು, ಅವರ ನೇತೃತ್ವದಲ್ಲಿ ನನಗೆ ಹಲವಾರು ಅಧಿಕಾರಗಳು ಅಂದರೆ ನನಗೆ ಲ್ಯಾಂಡ್ ಟ್ರಿಬ್ಯುನಲ್ ಭೂ ನ್ಯಾಯಮಂಡಳಿಯಲ್ಲಿ ಸದಸ್ಯರು ಮಾಡಿದರು ಹಾಗೂ ಪಕ್ಷದ ಸಂಘಟನೆಗೆ ನನ್ನನ್ನು ಬಳಸಿಕೊಂಡರು. 5 ವರ್ಷ ಅವಧಿಯಲ್ಲಿ ನಮ್ಮ ಕೂಡ್ಲಿಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ನಮ್ಮ 13 ಜನ ಸದಸ್ಯರಲ್ಲಿ ನಾನು ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡಿ ಒಳ್ಳೆ ಅಭಿವೃದ್ಧಿಪಡಿಸಿ ಕ್ಷೇತ್ರ ವ್ಯಾಪ್ತಿ ರೈತರಿಗೆ ಅನುಕೂಲ ಮಾಡಿಕೊಟ್ಟು ಸುಮಾರು 9 ಕೋಟಿ ಲೋನನ್ನು ಕೊಟ್ಟು ಹೊಸ ಬಿಲ್ಡಿಂಗನ್ನು ನಾನು ನಿರ್ಮಾಣ ಮಾಡಿ ಈಗ ಮುಂದಿನ ಅವಧಿಗೆ ಊರಿನವರೇ ಆದಂಥ ಹಿರಿಯರಿಗೆ ಒಂದು ಅವಧಿಯನ್ನು ಬಿಟ್ಕೊಟ್ಟಿದ್ದೀನಿ. ಈಗ ಸಮಾಜದಲ್ಲಿ ಪಕ್ಷದಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಂಡು ನನ್ನ ಕ್ಷೇತ್ರದ ಶಾಸಕರಾದಂಥ BK ಸಂಗಮೇಶ್ ಅವರ ಹೆಗಲಾಗಿ ಕೊಟ್ಟು ಅವರಿಗೆ ದುಡಿತಾ ಇದ್ದೀನಿ. ತಾವು ಮಾಡಿರ್ತಕ್ಕಂತಹ ಕೆಲವು ಅತಿ ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವುವು ಅಂತ ಹೇಳಲಿಕ್ಕೆ ತಾವು ಬಯಸ್ತೀರಾ? ನಾವು ಮೊದಲನೇ ಬಾರಿಗೆ 2008ರಲ್ಲಿ ಭದ್ರಾವತಿ ಕ್ಷೇತ್ರ ವ್ಯಾಪ್ತಿಗೆ ನಾವು ಪಾದಾರ್ಪಣೆ ಮಾಡಿದಾಗ ನಮ್ಮ ಗ್ರಾಮ ಪಂಚಾಯಿತಿ ನಮಗೆ ಮೊದಲೇ ಕುಡಿಯೋ ನೀರಿನ ಆದ್ಯತೆ ಬೇಕಾಯಿತು ನಮ್ಮ ಗ್ರಾಮಕ್ಕೆ. ಅದು ಮಲ್ಟಿ ವಿಲೇಜ್ ಸ್ಕೀಮಲ್ಲಿ 8 ಕೋಟಿ ರೂಪಾಯಿ ಅನುದಾನವನ್ನು ಇದೇ ನಮ್ಮೂರಲ್ಲಿ ಒಂದು ಹಿರೇಕೆರೆ ಅಂತ 100 ಎಕರೆ ಗ್ರಾಮದ ವಿಸ್ತೀರ್ಣದ ಕೆರೆ ಇದೆ. ಆ ಕೆರೆಗೆ ನಮ್ಮ ಮಲ್ಟಿ ವಿಲೇಜ್ ಸ್ಕೀಮಲ್ಲಿ ನಮ್ಮ ಮಾನ್ಯ ಶಾಸಕರು BK ಸಂಗಮೇಶ್ ಮೊಟ್ಟ ಮೊದಲ ಬಾರಿಗೆ ಕುಡಿಯೋ ನೀರಿನ ಸಿಹಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅದಾದ ನಂತರ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ರಸ್ತೆಗಳು ತುಂಬ ಅತಿ ಅವಶ್ಯಕವಾಗಿ ಚರಂಡಿಗಳು, CC ರಸ್ತೆಗಳು. ನಮ್ಮದು ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಮಿಕರ ಪ್ರದೇಶ ಏರಿಯಾ ಇದು ಕೂಡ್ಲಿಗೆರೆ, ಆಟ್ಕೆರೆ ಕ್ಯಾಂಪು, ಹಳೆ ಊರು, ಲಕ್ಕಪ್ಪನ ಕ್ಯಾಂಪ್ ಅಂತ ಬರೀ ಕೂಲಿ ಕಾರ್ಮಿಕರು ಹೆಚ್ಚಾಗಿರೋಕ್ಕಂಥ ನಮ್ಮ ಪಂಚಾಯಿತಿ. ಈ ಪಂಚಾಯಿತಿಯಲ್ಲಿ ನಮ್ಮ ಕಡುಬು ಬಡವರಿಗೆ ಮತ್ತು ರೈತರಿಗೆ ಏನು ಅವಶ್ಯಕತೆ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು, ಕುಡಿಯೋ ನೀರಿನ ವ್ಯವಸ್ಥೆ, ರಸ್ತೆ, ಬೀದಿ ದೀಪಗಳು ಹಾಗೂ ಕಟ್ಟಡಗಳು, ಸಮುದಾಯ ಭವನಗಳು, ಹಲವಾರು ಜಾತಿ ಆಧಾರದ ಮೇಲೆ ಅವರಿಗೆ ಸಮುದಾಯ ಭವನಗಳು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಶಾಸಕರು. ನಮ್ಮ ಮಾತಿಗೆ ಒಗ್ಗಟ್ಟಿ ಯಾವುದೇ ಕ್ಷೇತ್ರದ ಕೆಲಸಗಳು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಿನ್ನಡೆಯಾಗಿಲ್ಲ. ತಮ್ಮದೇ ಆದಂತಹ ಕೂಡ್ಲಿಗೆರೆ ಕ್ಷೇತ್ರಕ್ಕೆ ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ಒಂದು ಆಸೆ, ಆಕಾಂಕ್ಷೆಗಳು, ಬೇಡಿಕೆಗಳನ್ನು ತಾವು ಶಾಸಕರ ಮುಂದೆ ಇಟ್ಟಿದ್ದೀರಾ ಸರ್? ಈಗ ನಮ್ಮ ಶಾಸಕರಲ್ಲಿ ಮೊನ್ನೆ ಗ್ಯಾರಂಟಿ ಸಭೆ ಮಾಡಿದಾಗ ಸುಮಾರು 1000 ಜನ ಮಹಿಳೆಯರನ್ನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದು ಗ್ಯಾರಂಟಿ ಯೋಜನೆಯಲ್ಲಿ ಒಳ್ಳೆ ಅದ್ಭುತವಾಗಿ ನೆರವೇರಿತು. ಈ ವೇದಿಕೆಯಲ್ಲಿ ನಮ್ಮೂರಲ್ಲಿ ಮೊದಲು ಮಹಿಳೆಯರೆಲ್ಲ ಕೇಳಿದ್ದು ಒಂದು ಹಾಸ್ಪಿಟ್ಲು, ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅವರು ನಗರ ಪ್ರದೇಶಗಳಿಗೆ ಹೋಗೋದು ತಪ್ಪುತ್ತೆ. ಶಿಕ್ಷಣ, ಆರೋಗ್ಯ, ಇದಕ್ಕೆ ಆದ್ಯತೆ ಕೊಡಬೇಕು ಮೊದಲು. ಚುನಾವಣೆಗಳ ಸಂದರ್ಭಗಳಲ್ಲಿ ಗೆಲುವನ್ನ ಸಾಧಿಸಲಿಕ್ಕೆ ಜಾತಿ ಅನ್ನೋದು ಅಷ್ಟೇ ಮುಖ್ಯ ಅನ್ನೋದು ಕೆಲವರ ವಾದ. ಯಾವ ರೀತಿ ಜನಗಳ ಒಂದು ಮನಸ್ಥಿತಿ ಈ ಒಂದು ಅಂಶಗಳ ಬಗ್ಗೆ ಯಾವ ರೀತಿ ಇದೆ ಅನ್ನೋ ಒಂದು ಮಾಹಿತಿನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಜಾತಿ ಭೇದ ಫಸ್ಟ್ ಮರಿಬೇಕು. ಪಕ್ಷಕ್ಕಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು. ಜಾತಿ ಭೇದ ಭಾವ ಮೊದಲು ಬಿಡಬೇಕು. ರಾಜಕೀಯ ಪ್ರೇರಿತ ವ್ಯಕ್ತಿಗತವಾಗಿ ಒಬ್ಬ ಪಂಚಾಯತಿ ಮಟ್ಟದಿಂದ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಬೆಳಿಬೇಕು ಅಂದರೆ ಅವನು ಜಾತಿ ಭೇದ ಭಾವ ಮೊದಲು ಇಲ್ಲಿಗೆ ಬಿಟ್ಟಾಕಬೇಕು. ಸದಸ್ಯರಾದರೂ ಇವತ್ತು MLAಗಳಾಗಿದ್ದಾರೆ. ಯಾಕಾಗಿದ್ದಾರೆ ಅಂದರೆ ಪಕ್ಷನಿಷ್ಠೆ, ಅವ್ರಿಗೆ ಜನಗಳಿಗೆ ಸರ್ವಿಸು, ಸೇವಾ ಭಾವ, ಮನೋಭಾವ, ಯಾವುದೇ ಸ್ವಾರ್ಥಕ್ಕಾಗಿ ರಾಜಕೀಯ ಜಾತಿ ಭೇದ ಭಾವ, ಕೀಳು ಮಟ್ಟದ ರಾಜಕೀಯ ಬೆಳಿಬಾರ್ದು.
ಪಕ್ಷ ಭೇದ ಭಾವ, ಜಾತಿ ಭೇದ ಭಾವವಾಗಿ ಮೊದಲನೇ ರಾಜಕೀಯ ಮಾಡೋದು, ಇದನ್ನು ಮರೆತು ಬಿಡಬೇಕು. ಆವಾಗ ಒಬ್ಬ ಉನ್ನತ ಮಟ್ಟದ ವ್ಯಕ್ತಿಯಾಗಿ, ರಾಜಕೀಯ ವ್ಯಕ್ತಿಯಾಗಿ ದೇಶಕ್ಕೆ ಸೇವೆ ಮಾಡೋಕ್ಕಾಗಿ ಒಂದು ಅನುಕೂಲ. ನಮ್ಮ ಸುತ್ತ ವಾಹಿನಿ ಮುಖೇನ ಮಾನ್ಯ ಹಾಲಿ ಶಾಸಕರಾದಂತಹ BK ಸಂಗಮೇಶ್ ಅವರಿಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀರೋ ಅಥವಾ ಏನು ಕೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ? ಇವತ್ತಿಗೂ 4 ಬಾರಿ 20 ವರ್ಷ ಶಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ರಾಜ್ಯದಲ್ಲಿ ಒಂದು ಅಧ್ಯಕ್ಷ KRDL ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರಿ. ನೀವು ಮುಂದೆ ಒಂದು ಮಂತ್ರಿಯಾಗಿ ಜನಸೇವೆ ಕ್ಷೇತ್ರದ ಬಿಟ್ಟು ಇಡೀ ರಾಜ್ಯದ ಜನಸೇವೆ ಮಾಡಬೇಕು. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಈಗ 224 ಜನ ಕ್ಷೇತ್ರ ಶಾಸಕರಲ್ಲಿ ವಿಶೇಷ ಶಾಸಕರು ಅಂದರೆ ಇವರೇ ಸಂಗಮೇಶ್ ಅವರು. ಯಾಕೆಂದರೆ ಒಬ್ಬ ವ್ಯಕ್ತಿ ಯಾವ್ದಾವಾಗಲಿ ನಾವು ಹೇಳ್ಬಾರ್ದು, ಒಬ್ಬ ಸಾಮಾನ್ಯ ಪ್ರಜೆ ಹೋದರೂ ಅವರಿಗೆ ಒಂದು ವಿಶೇಷ ಸತ್ಕಾರ, ಒಂದು ಕಾಫಿ ಟೀನ ಯಾರೇ ಇಲ್ಲಿದ್ರು ಅವ್ರ ಮನೇಲಿ ಅವರೆಲ್ಲ ಇರತಕ್ಕಂಥ PAಗಳು ಅವ್ರ ಮಕ್ಕಳಾಗಲಿ ಒಂದು ಸತ್ಕಾರ ಮೊದಲಿಗೆ ಅವ್ರು ಏನೇ ಮಾಡದೇ ಇರಲಿ ಕುಂದಿಸಿ ಇವತ್ತು ವಿಶೇಷವಾಗಿ ಬಾರಪ್ಪ ಅಂತ ಅವ್ರ ಜೊತೆಗೆ ಕುಂದಿಸ್ಕೊಂತಾರೆ. ಅದೊಂದು ಸಂತೋಷ ಪಡೋಕಾದಂಥ ವಿಚಾರ. ಯಾಕೆಂದರೆ ಕೆಲವು MLAಗಳು ಫೋನ್ ಮಾಡಿದ್ರು ಫೋನೇ ಎತ್ತಲ್ಲ. ಇವರು ಮಿಸ್ ಕಾಲ್ ಆಗಿದ್ದು ಸಹ ಮತ್ತೆ ರಿಪೀಟ್ ಮಾಡ್ತಾರೆ, ನಾನು ಕಾರ್ಯಕರ್ತ ಮಾಡಿದ್ದಾನೆ ಅವ್ರಿಗೆ ನಾನು ಸ್ಪಂದಿಸಬೇಕು ಅಂತ. ಅದೊಂದು ಒಳ್ಳೆ ಅವರಲ್ಲಿ ಮನೋಭಾವ ಬೆಳೆಸಿದ್ರೆ ಆ ಮನೋಭಾವ ಇರೋದಕ್ಕೆ ಇವತ್ತು 4 ಬಾರಿ ಶಾಸಕರಾಗಿರೋದು. ಏನು ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಅವ್ರದ್ದೊಂದು ಮಂತ್ರಿ ಪದವಿ ಸಿಕ್ಕಿ ಅವರಿಗೆ ಜನಗಳಿಗೆ ಸಹ ಮಾಡಬೇಕು, ಕೆಲಸ ಕಾರ್ಯಗಳನ್ನ ರಾಜ್ಯಾದ್ಯಂತ ಮಾಡಬೇಕು. ಏನು ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೆಲಸ ಕಾರ್ಯ ಮಾಡಿದಿರಿ ಅದನ್ನೇ ರಾಜ್ಯ ವ್ಯಾಪ್ತಿಗೆ ಕೊಟ್ಟು ಅದನ್ನು ಜನಗಳಿಗೆ ಹೆಚ್ಚುವಂಥ ಕೆಲಸ ಕಾರ್ಯಗಳು ಮುಂದಿನ ಮುಖ್ಯಮಂತ್ರಿಗಳಿಗೆ ಒಂದು ಹೆಸರು ಬರಬೇಕು, ಪಕ್ಷಕ್ಕೆ ಹೆಸರು ಬರಬೇಕು ಅಂತೇಳಿ ನಾನು ಕೊನೆಯ ಬಾರಿಯಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೆ. ನಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕೂಡ್ಲಿಗೆರೆ ಕ್ಷೇತ್ರದ ಹೆಸರುವಾಸಿಯಾಗಿರ್ತಕ್ಕಂತಹ ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಕ್ಕಂತಹ ಕೂಡ್ಲಿಗೆರೆ ಮಹೇಶ್ ರವರು ಆಡಿರ್ತಕ್ಕಂತಹ ಮಾತುಗಳನ್ನು ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನು ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.